ಬಂದರು ನಗರಿ ಅಂದ್ರೇನೆ ಹಾಗೆ ಸದಾ ಒಂದಲ್ಲ ಒಂದು ಹೊಸತನ ಮಾಡುವ ತವಕದಲ್ಲಿರುತ್ತೆ. ಇಲ್ಲಿ ಹಲವಾರು ಭಾಷೆ ಮಾತನಾಡುವ ವಿವಿಧ ಊರುಗಳಿಂದ ವಲಸೆ ಬಂದು ನೆಲೆಸಿರುವ ಜನರು ಕೂಡ ಇದ್ದಾರೆ. ತುಳುನಾಡು ಅಂತ ಕರೆಯಲ್ಪಡುವ ಈ ಮಂಗಳೂರಿನಲ್ಲಿ ತುಳು ಹಾಗೂ ಬ್ಯಾರಿ ಭಾಷೆ ಕೊಂಡುಕೊಳ್ಳುವಿಕೆಯಿಂದ ಅನೇಕ ಶಬ್ದಗಳು ತುಳು ಹಾಗೂ ಬ್ಯಾರಿ ಭಾಷೆಗಳಿಗೆ ಸಾಮ್ಯತೆ ಹೊಂದಿದೆ. ಮಂಗಳೂರಿನಲ್ಲಿ ತುಳುವರು ಎಷ್ಟಿದ್ದಾರೋ ಅದೇ ರೀತಿ ಬ್ಯಾರಿಗಳು ಕೂಡ ಇದ್ದಾರೆ. ಈ ಊರಿನ ಮೂಲ ನಿವಾಸಿಗಳಿಗೆ ತುಳು ಆಡು ಭಾಷೆಯಾದಂತೆ ಬ್ಯಾರಿ ಕೂಡ ಆಡು ಭಾಷೆಯಾಗಿದೆ ಅಂದ್ರೆ ತಪ್ಪಾಗಲಾರದು. ಬುದ್ಧಿವಂತರ ಈ ಜಿಲ್ಲೆಯಲ್ಲಿ ಕಲೆ, ಸಾಹಿತ್ಯ, ವಿದ್ಯಾಕೇಂದ್ರಗಳು, ಧಾರ್ಮಿಕ ಸ್ಥಳಗಳು ಬಹಳಷ್ಟಿದೆ. ಇಲ್ಲಿನ ತಿನಿಸುಗಳು ತನ್ನದೇ ಆದ ಸಾಂಪ್ರದಾಯಿಕ ಶೈಲಿಯ ರುಚಿಗಳನ್ನ ಬೀರುತ್ತೆ. ಇಂತಹ ಸುಂದರ ಕರಾವಳಿ ತೀರದಲ್ಲಿ ಭಾಷೆಗೂ ಪ್ರಾಧಾನ್ಯತೆ ನೀಡಿದ್ದಾರೆ. ಅದರಂತೆ ಬ್ಯಾರಿ ಸಮುದಾಯದಲ್ಲಿ ಇರುವ ಎಲೆಮರೆಯ ಕಾಯಿಗಳನ್ನ ಪರಿಚಯಿಸುವ ಒಂದು ಪುಟ್ಟ ಪ್ರಯತ್ನದಲ್ಲಿ ವಿನೂತನ ಕಾನ್ಸೆಪ್ಟ್ನೊಂದಿಗೆ ಹೊಸದಾದ ಕಾರ್ಯಕ್ರಮ ಆರಂಭಗೊಂಡಿತು. ಅದು ಬ್ಯಾರಿ ಬಾಸ್. ಈ ಬ್ಯಾರಿ ಬಾಸಿನಲ್ಲಿ 12 ಜನ ಸ್ಪರ್ಧಿಗಳು ಒಂದೇ ಮನೆಯಲ್ಲಿ ಇರುತ್ತಾರೆ. ಪ್ರತಿ ಸ್ಪರ್ಧಿಗೂ ಒಂದೇ ರೀತಿಯ ಟಾಸ್ಕ್ ಚಾಲೆಂಜ್ಗಳನ್ನ ನೀಡಲಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಒಂದು ಪ್ರಯತ್ನ ಕೂಡ ಮಾಡಲಾಗಿದೆ. ಹೊಸ ವಿಚಾರಗಳ ವಿಚಾರ ಸಂಕಿರಣ, ಇಸ್ಲಾಂ ಧರ್ಮದ ನಿಬಂಧನೆಗಳು, ಹೀಗೆ ಹಲವಾರು ಚೌಕಟ್ಟನ್ನ ಈ ಸ್ಪರ್ಧೆಯು ಹೊಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಸ್ಪರ್ಧಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಜನರಿಗೆ ಚಿರಪರಿಚಿತರು. ಈ ಕಾರ್ಯಕ್ರಮವನ್ನ ಬಿಝೆಡ್ ಸೊಲ್ಯೂಷನ್ ಹಾಗೂ ಎನ್ಎಂಸಿ ನ್ಯೂಸ್ ಪ್ರಾಯೋಜಕತ್ವದಲ್ಲಿ ಮಾಡಲಾಗಿದೆ. ಬ್ಯಾರಿ ಜುಲ್ಫಿ ನೇತೃತ್ವದಲ್ಲಿ ಬ್ಯಾರಿ ಬಾಸ್ ಸದ್ಯದಲ್ಲೇ ಬರಲಿದ್ದು, ಇದರ ಟ್ರೇಲರ್ ಈಗಾಗಲೇ ಬಿಡುಗಡೆಗೊಂಡಿದೆ. 12,000ಕ್ಕಿಂತ ಅಧಿಕ ಜನರು ಈ ಟ್ರೇಲರ್ ಅನ್ನ ವೀಕ್ಷಿಸಿದ್ದಾರೆ. ಒಟ್ಟಾರೆಯಾಗಿ ಈ ರೀತಿಯ ಕಾರ್ಯಕ್ರಮಗಳ ಒಂದು ಹೊಸ ಪ್ರಯೋಗದಿಂದ ಬ್ಯಾರಿ ಭಾಷೆಯ ಪ್ರತಿಭೆಗಳು, ಭಾಷೆಯ ಮೌಲ್ಯತೆ, ಸಾಮಾಜಿಕತೆಯ ಸಂದೇಶಗಳನ್ನ ಜನರಿಗೆ ತಲುಪುತ್ತದೆ ಅಂದ್ರೆ ತಪ್ಪಾಗಲಾರದು.